ಪ್ರೈಸ್ ದ ಲಾರ್ಡ್. ದೇವರ ನಮಗೆ ಸ್ತೋತ್ರವಾಗಲಿ. ಬಿಡುಗಡೆ ಸಂದೇಶ ಕಾರ್ಯಕ್ರಮಕ್ಕೆ ನಾನು ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಗತಿಸ್ತೇನೆ. ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ತಂದೆ ದೇವರೇ, ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನಾವು ನಿನ್ನ ಸನ್ನಿಧಾನಕ್ಕೆ ನಾವು ಬಂದಿದ್ದೇವೆ. ನಾವು ಧ್ಯಾನ ಮಾಡುವಂಥ ಈ ಸಂದೇಶವನ್ನು ನಿನ್ನ ಪವಿತ್ರಾತ್ಮನಲ್ಲಿ ಅಭಿಷೇಕಿಸು. ಪವಿತ್ರಾತ್ಮ ನಾನು ನಿನ್ನ ಸ್ವಾಗತಿಸ್ತೇನೆ. ನಮ್ಮ ಒಳ್ಳೆಯ ಬೋಧಕನಾಗಿದ್ದುಕೊಂಡು ಇವತ್ತಿನ ಸಂದೇಶದ ಮುಖಾಂತರ ಈ ನಿನ್ನ ಜನರ ಸಂಗಡ ಮಾತನಾಡು ಪವಿತ್ರಾತ್ಮನೇ. ಈವಾಗ ಕೇಳುವ ಪ್ರತಿಯೊಂದು ಆತ್ಮಗಳಿಗೆ ಜೀವವನ್ನು, ಪ್ರೋತ್ಸಾಹವನ್ನು, ಬಿಡುಗಡೆಯನ್ನು ಉಂಟು ಮಾಡಬೇಕು ನಾನು ಬಿಡುಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ, ಆಮೇನ್. ಇವತ್ತು ನಾವು ಧ್ಯಾನ ಮಾಡ್ತೇವೆ ಹಬಕ್ಕೂಕ ಪ್ರವಾದನೆ ಪುಸ್ತಕದಲ್ಲಿ 3ನೇ ಅಧ್ಯಾಯದಲ್ಲಿ 17ರಿಂದ 19ನೇ ವಾಕ್ಯ ತನಕ. ಆ ಅಂಜೂರವು ಸಿಗುರದಿದ್ದರು, ದ್ರಾಕ್ಷಾಲತೆಗಳಲ್ಲಿ ಹಣ್ಣು ಸಿಕ್ಕದಿದ್ದರು, ಎಣ್ಣೆ ಮರಗಳ ಉತ್ಪತ್ತಿಯು ಶೂನ್ಯವಾದರು, ಹೊಲ ಗದ್ದೆಗಳು ಆಹಾರವನ್ನು ಕೊಡದೆ ಹೋದರು, ಹಿಂಡು ಅಟ್ಟಿ ಒಳಗಿಂದ ನಾಶವಾದರು, ಮಂದೆಯು ಕೊಟ್ಟಿಗಳೊಳಗೆ ಇಲ್ಲದಿದ್ದರು. ನಾನು ಯೆಹೋವನಲ್ಲಿ ಉಲ್ಲಾಸಿಸುವೆನು, ನನ್ನ ರಕ್ಷಕನಾದ ದೇವರೇ ಆನಂದಿಸುವೆನು. ಕರ್ತಂದೆ ಯೆಹೋವನೇ ನನ್ನ ಬಲ, ಆತನು ನನ್ನ ಕಾಲನ್ನು ಜಿಂಕೆ ಕಾಲಿನಂತೆ ಚುರುಕು ಮಾಡಿ ನನ್ನ ಉನ್ನತ ಪ್ರದೇಶಗಳಲ್ಲಿ ನನ್ನನ್ನು ನಡೆಸುತ್ತಾನೆ. ಈ ಹಬಕ್ಕೂಕ ಪ್ರವಾದಿಯ ಪುಸ್ತಕದಲ್ಲಿ ನಾವು ನೋಡುವುದಾದರೆ, ಹಬಕ್ಕೂಕ ಪ್ರವಾದಿ 1ನೇ ಆದಿಯಿಂದ ನೋಡಿದರೆ ತುಂಬ ಪ್ರಾರ್ಥನೆ ಮಾಡುವ ಒಬ್ಬ ಪ್ರವಾದಿಯಾಗ ಒಬ್ಬ ಸೇವಕನಾಗ ಇವತ್ತು ದೇವರಾತ್ಮವನ್ನು ಪ್ರೇರೆ ಮಾತನಾಡ್ತೀವಿ. ಇನ್ನು ಅನೇಕರು ತುಂಬ ತಿಂಗಳಿಂದ, ತುಂಬ ದಿನಗಳಿಂದ ತುಂಬ ಕಣ್ಣಿಟ್ಟು ತುಂಬ ಉಪವಾಸ ಪ್ರಾರ್ಥನೆ ಮಾಡಿದ್ರು ಸಹ ಕೆಲವು ಸರಿ ಉತ್ತರ ಬರೋದಿಲ್ಲ. ದೇವರು ಕೆಲವು ಸರಿ ಪ್ರಾರ್ಥನೆ ಮಾಡಿದ ಕೂಡಲೇ ಉತ್ತರ ಕೊಡ್ತಾರೆ, ಕೆಲವು ಸರಿ ಪ್ರಾರ್ಥನೆ ಮಾಡುವಾಗ ಉತ್ತರ ಕೊಡಿದ್ರೆ ನೋ ಎಂದಿರ್ತಾನೆ. ಕೆಲವು ಸರಿ ಬರಲಿ ಹಬಕ್ಕೂಕ ಇಷ್ಟು ಅವನು ಪ್ರಾರ್ಥನೆ ಮಾಡಿದ್ರು ಸಹ ದೇವರು ಅವನಿಗೆ ವೆಯ್ಟ್ ಅಂದರೆ ದೇವರ ಪ್ರಾರ್ಥನೆ ಉತ್ತರ ಕೊಡೋದಿಲ್ಲ. ಅದಕ್ಕೆ ಬದಲು ಅನೇಕ ಸಮಸ್ಯೆಗಳನ್ನು ಅನಿಸೋದು ಅವನು ನೋಡ್ತಾನೆ. ಮತ್ತು ಆ ಸಂದರ್ಭದಲ್ಲಿ ದೇವರ ಯಾವಾಗ ನಿಮ್ಮ ಜೀವಿತದಲ್ಲಿ ನೀವು ದೇವರ ಚಿತ್ತ ಪ್ರಕಾರ ಪ್ರಾರ್ಥನೆ ಮಾಡುವಾಗ, ಅದೇ ದೇವರ ವಾಗ್ದಾನದ ಪ್ರಾರ್ಥನೆ ಮಾಡುವಾಗ ಕೆಲವು ಸರಿ ನಿಮಗೆ ಪ್ರಾರ್ಥನೆ ಉತ್ತರ ಕೂಡಲೇ ಬರ್ತದೆ. ಕೆಲವು ಸರಿ ದೇವರು ನಿಮ್ಮ ನಂಬಿಕೆಯನ್ನು ಶೋಧನೆ ಮಾಡೋದಕ್ಕೋಸ್ಕರವಾಗಿ, ಅದು ನಂಬಿಕೆಯನ್ನು ಪರಿಶುದ್ಧಕ್ಕೋಸ್ಕರವಾಗಿ ದೇವರು ನಿಮ್ಮ ಪ್ರಾರ್ಥನೆ ಉತ್ತರಕ್ಕೆ ಸ್ವಲ್ಪ ತಡೆ ಆಗುವಾಗ ಸಹಿತ ನಾನಾ ರೀತಿಯ ಸಮಸ್ಯೆಗಳನ್ನು ತರುತ್ತಾನೆ. ಅಲ್ಲಿ ದೇವರು ನಿಮಗೆ ಆ ಸೈತನ ಮೇಲೆ ಜಯ ಹೊಂದಬೇಕಾದರೆ ದೇವರ ಆತ್ಮನು ಪ್ರವಾದನೆ, ಅದರ ದರ್ಶನ ಅಥವಾ ಕನಸು ಕೊಡುತ್ತಾನೆ. ಅದು ಕೊಟ್ಟು ಇನ್ನೂ ಪ್ರಾಬ್ಲಮ್ ಜಾಸ್ತಿ ಇರುತ್ತೆ. ಅದೇ ಅಂಥ ಸಂದರ್ಭದಲ್ಲಿ ಹೇಗೆ ನೀವು ಆ ಶೋಧನೆಗಳು ಜಯಿಸೋದು, ಹೇಗೆ ಯಾವ ರೀತಿಯಲ್ಲಿ ಹಬಕ್ಕೂಕ ಪ್ರವಾದಿ ಜಯಿಸಿದನು ಎಂಬುದಾಗಿ ಕೆಲವು ಸಂಗತಿಗಳು ನಿಮಗೆ ನಾವು ಅತಿ ಸ್ಪಷ್ಟವಾಗಿ ನಾವು ಹೇಳಲು ಬಯಸ್ತೇವೆ. ನಾವು 1ನೇ ಸಂಗತಿ ಪಾಯಿಂಟ್ ಬರೆದುಕೊಳ್ಳಿರಿ. ದೇವರು ಕೊಟ್ಟ ದರ್ಶನವನ್ನು, ಕನಸನ್ನು ಅಥವಾ ಪ್ರವಾದನೆಯನ್ನು ಯಾವಾಗಲೂ ಜ್ಞಾಪಕದಲ್ಲಿಟ್ಟುಕೊಂಡು ಎಲ್ಲ ಸಂದರ್ಭದಲ್ಲಿಯೂ ದೇವರನ್ನು ಸ್ತುತಿಸುವವರು ಆಗಬೇಕು. ಹಬಕ್ಕೂಕ ಪ್ರವಾದನೆ ಪುಸ್ತಕದಲ್ಲಿ 2ನೇ ಅಧ್ಯಾಯದಲ್ಲಿ 2ರಿಂದ 4ನೇ ವಾಕ್ಯ ತನಕ. ಆಗ ಯೆಹೋವನು ನನಗೆ ಈ ಉತ್ತರವನ್ನು ದಯಪಾಲಿಸಿದನು, ನಿನಗಾದ ದರ್ಶನವನ್ನು ಬರೆ, ಓದುವವರು ಶೀಘ್ರವಾಗಿ ಓದುವಂತೆ ಹಲಿಗೆಗಳ ಮೇಲೆ ಅದನ್ನು ಕೆತ್ತು. ಅದು ಕ್ಲುಪ್ತ ಕಾಲದಲ್ಲಿ ನೆರವೇರತಕ್ಕದ್ದು, ಅದೇ ಪರಿಣಾಮಕ್ಕೆ ತ್ವರೆಪಡುತ್ತದೆ. ಮೋಸ ಮಾಡದು, ತಡವಾದರೂ ಅದೇ ಕಾದಿರು, ಅದು ಬಂದೇ ಬರುವುದು, ತಮಾಸವಾಗದು. ಈಗ ಆ ದುಷ್ಟನ ಅಂತರಾತ್ಮ ಉಬ್ಬಿಕೊಂಡಿದೆ, ಯಥಾರ್ಥವಲ್ಲ. ನೀತಿವಂತನು ತನ್ನ ನಂಬಿಕೆಯಿಂದಲೇ ಬದುಕೋನು. ಇಲ್ಲಿ ಹಬಕ್ಕೂಕ ಇಷ್ಟು ಪ್ರಾರ್ಥನೆ ಮಾಡಿದ ನಂತರ ದೇವರು ಅವನಿಗೆ ದರ್ಶನ ಕೊಡುತ್ತಾನೆ. ಮೊದಲು ನಿನಗೆ ಆ ದರ್ಶನ ಬರೆದಿಟ್ಟುಕೋ, ಅದು ನೆರವೇರುವುದು, ಕ್ಲುಪ್ತ ನೆರವೇರತಕ್ಕದ್ದು, ಅದರ ಪರಿಣಾಮಕ್ಕೆ ತ್ವರೆಪಡುತ್ತದೆ. ಆದರೂ ಮೋಸ ಮಾಡೋದಿಲ್ಲ, ತಮಾಸ ಮಾಡೋದ ಬಂದರೆ ಹಾಗಾದರೆ ಇವತ್ತು ನಿಮ್ಮ ಜೀವಿತದಲ್ಲಿ ದೇವರು ಕೆಲವೊಂದು ನಿಮ್ಮ ಪ್ರಾರ್ಥನೆ ಉತ್ತರ ಕೊಡಲಿಲ್ಲ ಸಮಯದಲ್ಲಿ ನೀವು ನಿರಾಸರಾಗದೆ ನಿರಂತರ ಪ್ರಾರ್ಥನೆ ಮಾಡೋದಾದರೆ, ಉಪವಾಸಕೊಂಡು ಪ್ರಾರ್ಥನೆ ಮಾಡೋದಾದರೆ, ಅನ್ಯ ಭಾಷೆಯಲ್ಲಿ ದೀರ್ಘಕಾಲ ಪ್ರಾರ್ಥನೆ ಮಾಡೋದಾದರೆ, ನಿಜವಾದ ದೇವರು ಈ ರೀತಿ ನಿಮಗೆ ದರ್ಶನಗಳನ್ನು, ಕನಸುಗಳನ್ನು ಆ ದೇವರ ವಾಕ್ಯದ ಮುಖಾಂತರ ನಿಮ್ಮಲ್ಲಿ ದೇವರು ಮಾತನಾಡ್ತಾನೆ. ಅಥವಾ ದೇವರು ತನ್ನ ಸೇವಕರ ಮುಖಾಂತರ ನಿಮಗೆ ಪ್ರವಾದನೆ ಕೊಡ್ತಾನೆ. ಈ ಪ್ರವಾದನೆಗಳನ್ನು ಅದೇನು ದರ್ಶನಗಳನ್ನು ಕೊಡ್ತಾನೋ ನಿಮ್ಮ ಪುಸ್ತಕದಲ್ಲಿ ನೀವು ಬರೆದಿಟ್ಟುಕೊಂಡು ಯಾವಾಗಲೂ ಜ್ಞಾಪಕದಲ್ಲಿಡುವರಾಗಬೇಕು. ಈ ಕೊಟ್ಟ ಪ್ರವಾದನೆ ಈ ಕೊಟ್ಟ ದರ್ಶನ ಅಂದರೆ ದೇವರು ನಿಮಗೆ ಏನು ದರ್ಶನ ಕೊಡ್ತಾನೋ, ಏನೋ ಪ್ರವಾದನೆ ಕೊಡ್ತಾನೋ, ಅದಕ್ಕೊಂದು ಸಮಯ ಉಂಟು ನೆರವೇರಲಿಕ್ಕೆ. ಆ ಸಮಯ ಬರುವ ತನಕ ನಿಮ್ಮ ಜೀವಿತದಲ್ಲಿ ಶೋಧನೆಗಳು, ಕಷ್ಟಗಳು ಬರ್ತವೆ. ಯಾಕೆಂದರೆ ದೇವರು ನಿಮ್ಮ ನಂಬಿಕೆ ನೋಡ್ತಾನೆ. ನೀವು ನಿಜವಾಗಿ ದೇವರಿಂದ ಬಂದ ಮಾತು ಅದು ನಿಷ್ಫಲವಾಗುವುದಿಲ್ಲ, ದೇವರಿಂದ ಸುಳ್ಳಾಡುವುದಿಲ್ಲ.
ದೇವರ ಮಾತು ನೆರವೇರುತ್ತದೆ ಎಂಬುದನ್ನು ನಂಬುತ್ತೀರೋ, ಅಥವಾ ಶೋಧನೆಗಳ ಬರೋ ಸಮಯದಲ್ಲಿ ದೇವರ ಕಡೆ ದರ್ಶನವನ್ನು ಆ ಕನಸನ್ನು ಮರೆತು ಬಿಡುತ್ತೀರೋ ಮತ್ತು ದೇವರು ಅವಿಧರಾಗ್ತೀರೋ ಎಂಬುದು ನೋಡಲಿಕ್ಕೆ ನಿಮ್ಮ ಜೀವಿತದಲ್ಲಿ ಹಬಕ್ಕೂಕ ಪ್ರವಾದಿ ಬಂದ ಹಾಗೆ ಕಷ್ಟಗಳು ಸಮಸ್ಯೆಗಳು ಬರುವಾಗ ಪ್ರೇರೆ ನೀವು ಎಂದಿಗೂ ಅದರಲ್ಲಿ ಸೋತು ಹೋಗಬಾರದು. ನೀವು ತಿಳಿದುಕೊಳ್ಳಬೇಕು, ದೇವರ ವಾಕ್ಯಕ್ಕೆ ವಿಧರಾಗಿ ನಡೆಯುವಾಗ, ದೇವರ ಚಿತ್ತ ಮಾಡುವಾಗ, ಆ ದೇವರ ದರ್ಶನ ಕೊಟ್ಟ ಸಮಯದಲ್ಲಿ, ಪ್ರವಾದನೆ ಕೊಟ್ಟ ಸಮಯದಲ್ಲಿ, ಆ ದೇವರ ಸೇವೆಯನ್ನು ಮಾಡುವಾಗ ನಿಮಗೆ ನಂಬಿಕೆಗೆ ಪರೀಕ್ಷೆಗಳು, ನಂಬಿಕೆಗೆ ಶೋಧನೆ ಬರ್ತವೆ. ಅದು ಯಾಕೆಂದರೆ ದೇವರು ನಿಮ್ಮನ್ನು ನಂಬಿಕೆಯಲ್ಲಿ ಅಭಿವೃದ್ಧಿಪಡಿಸುತ್ತಾನೆ, ನಂಬಿಕೆ ವೀರಾಗಿ ಮಾಡ್ತಾನೆ. ಅದು ಆ ಶೋಧನೆ ಬರುವಾಗ ಪ್ರೇರಣೆ ದಿನಾಳು ಇದನ್ನು ಸ್ತುತಿಸುವುದಾದರೆ, ಕೊಂಡಾಡುವುದಾದರೆ ನೀವು ಬೇಗನೆ ಆ ಶೋಧನೆ ಪಾಸಾಗ್ತೀರಿ. ಮತ್ತು ಪಾಸಾದ ನಂತರ ದೇವರು ಕೊಟ್ಟ ದರ್ಶನವಾಗುವುದು, ಕನಸಾಗುವುದು, ಪ್ರವಾದನೆ ಅದು ನೆರವೇರುವುದು ಎಂಬುದಾಗಿ ಈ ವಾಕ್ಯದಲ್ಲಿ ನೋಡ್ತೇವೆ. ಅಷ್ಟಲ್ಲದೆ ನೀತಿವಂತರು ನಂಬಿಕೆಯಲ್ಲೇ ಬದುಕಂತ ದೇವರು ಕೊಟ್ಟ ನಂಬಿಕೆ. ನಂಬಿಕೆ ಹೇಗೆ ಬರ್ತದೆ ಅಂದರೆ, ಯಾವಾಗ ನೀವು ದೇವರು ಕೊಟ್ಟ ದರ್ಶನ ನಂಬುತ್ತೀರೋ, ಪ್ರವಾದನಕ್ಕೆ ನಂಬುತ್ತೀರೋ, ಆಗ ನಿಮಗೆ ನಂಬಿಕೆ ಬರುತ್ತೆ. ಆ ನಂಬಿಕೆಯನ್ನು ಕಡೆತನ ಕಾಪಾಡಿಕೊಂಡು ನಂಬಿಕೆಯಲ್ಲಿ ಮಾತನಾಡಬೇಕು, ನಂಬಿಕೆಯಲ್ಲಿ ವಿಧೇಯರಾಗಬೇಕು, ನಂಬಿಕೆಯಲ್ಲಿ ನೀವು ನಡೆಯಿರಬೇಕು. ಆ ನಂಬಿಕೆಯಲ್ಲಿ ನಡೆಯುವಾಗ, ನಂಬಿಕೆಯಲ್ಲಿ ವಿಧೇಯರಾಗುವಾಗ, ನಂಬಿಕೆ ದೇವರನ್ನು ಸ್ತುತಿಸುವಾಗ, ನಂಬಿಕೆ ಪರೀಕ್ಷೆಯಲ್ಲಿ ಪಾಸ್ ಆಗುವಾಗ ನಂಬಿಕೆಯಲ್ಲಿ ನೀವು ಬೆಳೆಯುತ್ತೀರಿ, ನಂಬಿಕೆ ವೀರಾಗ್ತೀರಿ. ಮತ್ತು ನಿಮ್ಮ ನಂಬಿಕೆ ಮುಖಾಂತರ ಪ್ರೇರೆ ದೇವರ ವಾಗ್ದಾನ ಪಡೆದುಕೊಳ್ಳಲಿಕ್ಕೆ ನಿಮಗೆ ಸಾಧ್ಯವಾಗ್ತದೆ. ಅದಕ್ಕೋಸ್ಕರ ಪ್ರೇರೆ ಒಂದು ಎಕ್ಸಾಂಪಲ್ ನೋಡ್ತೇವೆ ಪ್ರೇರೆ. ರೋಮಾಪುರದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 17ರಿಂದ 22ನೇ ವಾಕ್ಯ ತನಕ. ನಾನು ನಿನ್ನನ್ನು ಅನೇಕ ಜನಾಂಗಗಳಿಗೆ ಮೂಲ ಪಿತೃವಾಗಿ ನೇಮಿಸಿದೆನೆಂದು ಶಾಸ್ತ್ರದಲ್ಲಿ ಬರೆದಿರುವ ಪ್ರಕಾರ ಅಬ್ರಹಾಮನು ನಮ್ಮೆಲ್ಲರಿಗೂ ದೇವರ ಸನ್ನಿಧಿಯಲ್ಲಿ ಮೂಲ ಪಿತೃವಾಗಿದ್ದಾನೆ. ದೇವರು ಅಬ್ರಹಾಮನಿಗೆ ಹೇಳಿದನು, ನಾನು ನಿನಗೆ ಅನೇಕ ಜನಾಂಗಗಳಿಗೆ ಮೂಲ ಪಿತೃವಾಗಿ ಮಾಡ್ತೇನೆ ದೇವರು ಕೊಟ್ಟ ವಾಗ್ದಾನವನ್ನು ಅವನು ನಂಬಿದನು. ಮತ್ತು ಆ ನಂಬಿದ ನಂತರ ನಾವು ನೋಡ್ತೇವೆ, ಅಬ್ರಹಾಮನು ಈ ರೀತಿ ನಂಬಿದನು, ದೇವರು ಸತ್ತವರನ್ನು ಬದುಕಿಸುವವನಾಗಿಯೂ ಇಲ್ಲದನು ಇರುವುದಾಗಿ ಕರೆಯವನಾಗಿ ಇದ್ದನು ಅಬ್ರಹಾಮನು ನಂಬಿದನು. ಇದು ನಿಮ್ಮ ನಂಬಿಕೆ. ಅಬ್ರಹಾಮನು ನಂಬಿದನು ಏನೆಂದರೆ, ದೇವರು ಅವನಿಗೆ ಮಾತನಾಡಿದನು, ನಿನಗೆ ಅನೇಕ ಜನಗಳ ಮೂಲ ಪಿತೃ ಮಾಡುತ್ತೇನೆ ಎಂಬುದಾಗಿ. ಈ ನಂಬಿಕೆಯಿಂದ ಪ್ರೇರೆ ಅವನು ಏನು ನಂಬಿದನು? ದೇವರು ಇಲ್ಲದನ್ನು ಇರುವುದಾಗಿ, ಇದ್ದದನ್ನು ಇಲ್ಲದಾಗಿ ಮಾಡಲಿಕ್ಕೆ ಶಕ್ತಿಯನ್ನು ಅವನು ನಂಬಿದನು. ಪ್ರೇರೆ 18ರ ವಾಕ್ಯ ನೋಡ್ತೇವೆ, ನಿನ್ನ ಸಂತಾನವು ನಕ್ಷತ್ರಗಳಷ್ಟು ಆಗುವುದು ಎಂಬುದಾಗಿ ತನಗೆ ಹೇಳಲ್ಪಟ್ಟ ಮಾತು ನೆರವೇರುವುದಕ್ಕೆ ಮಾರ್ಗ ತೋರದೆ ಇರುವುದರಿಂದ ಅಬ್ರಹಾಮನು ತಾನು ಅನೇಕ ಜನಗಳಿಗೆ ಮೂಲಪಿತೃವಾಗುವನೆಂಬ ನಿರೀಕ್ಷೆಗೆ ಆಸ್ಪದವಿಲ್ಲದಿರುವಾಗಲೂ ನಿರೀಕ್ಷೆ ನಂಬಿದನು. ಪ್ರೇರೆ ದೇವರು ಅಬ್ರಹಾಮನಿಗೆ ಈ ವಾಗ್ದಾನ ಕೊಟ್ಟ ನಂತರ ದೇವರ ಅಬ್ರಹಾಮ ಹೇಳ್ತಾನೆ, ನಕ್ಷತ್ರವನ್ನು ಲೆಕ್ಕಿಸು, ನಕ್ಷತ್ರದಷ್ಟು ಸಂತಾನ ಜನ ಕೊಡ್ತೇನೆ ಹೇಳಿದ ನಂತರ ಪ್ರೇರೆ ಅದು ಹಾಗೆ ನೆರವೇರಿಲ್ಲ. ಆದರೆ ಅಬ್ರಹಾಮನು ದೇವರು ಕೊಟ್ಟ ಪ್ರವಾದನೆ ದೃಢವಾಗಿ ನಂಬಿದನು, ಪ್ರೇರೆ ನಿರೀಕ್ಷಿಸಿದನು. ದೇವರ ಬಾಯಿಂದ ಬಂದ ಮಾತು ಅದೆಂದಿಗೂ ನಿಷ್ಫಲವಾಗಿದೆ. ಪ್ರಿಯ ದೇವರ ಆತ್ಮವನ್ನು ನಿಮ್ಮ ಜೀವಿತ ಅನೇಕರು ಪ್ರೇರೆ ದೇವರು ನಿಮಗೆ ತನ್ನ ಸೇವಕರು ನಿಮಗೆ ಕೈ ಇಡುವಾಗ ಕೆಲವರಿಗೆ ಪ್ರವಾದನೆ ಕೊಟ್ಟಿರಬಹುದು, ಅಥವಾ ದೇವರು ನಿಮಗೆ ವೈಯಕ್ತಿಕ ದರ್ಶನ ಕೊಟ್ಟಿರಬಹುದು, ಕನಸು ಕೊಟ್ಟಿರಬಹುದು. ಆ ದೇವರು ನಿಮಗೆ ರಾತ್ರಿಯಲ್ಲಿ ವಾಕ್ಯದ ಮುಖಾಂತರ ಮತ್ತು ಏನು ದೇವರು ನಿಮಗೆ ಮಾತನಾಡಿದನು ವೈಯಕ್ತಿಕವಾಗಿ ಪ್ರೇರೆ ಆ ವಾಗ್ದಾನ ಅಥವಾ ದರ್ಶನ, ಆ ಕನಸು ಜ್ಞಾಪಕದಲ್ಲಿ ಇಟ್ಟುಕೊಳ್ಳಿರಿ. ಅದರ ಬಗ್ಗೆ ಆ ನಂಬಿಕೆಯಲ್ಲಿ ಮಾತನಾಡಿರಿ. ದೇವರು ಕೊಟ್ಟ ದರ್ಶನಕ್ಕೆ ವಿಧೇಯರಾಗಿ ಮುಂದೆ ಹೋಗಿರಿ. ಮುಂದೆ ಹೋಗೋಣ ಕಷ್ಟಗಳು ಬರ್ತವೆ, ಸೋದರ ಬರ್ತದೆ, ಭಯ ಪಡಬೇಡಿರಿ, ನಿರೀಕ್ಷಿಸಿರಿ. ದೇವರು ಹೇಳಿದ ಮಾತು ನೆರವೇರಿದು. ಎಂಥ ಕಷ್ಟಗಳು, ಎಂಥ ಅಡ್ಡಿತಡೆಗಳು ಬಂದರೂ ದೇವರು ಮುಂದೆ ಕಡೆ ಹೋಗಿ ನಿಮ್ಮ ಸಾರಾಗಮನದಲ್ಲಿ ನಂಬುವುದು ಅತಿ ಅಗತ್ಯದಲ್ಲಿ ಅಬ್ರಹಾಮನು ನಿರೀಕ್ಷಿಸಿ ನಂಬಿದನು ಎಂಬುದಾಗಿ ನಾವು ನೋಡ್ತೇವೆ. 19ನೇ ವಾಕ್ಯದಲ್ಲಿ, ಅವನು ಹೆಚ್ಚು ಕಡಿಮೆ 100 ವರ್ಷದನಾಗಿದ್ದು ತನ್ನ ದೇಹವು ಆಗಲೇ ಮೃತಪ್ರಾಯವಾಯಿತೆಂದು ಸಾಲಿ ಗರ್ಭಕಾಲ ಕಳೆದು ಹೋಯಿತೆಂದು ಯೋಚಿಸಿ ಅವನ ನಂಬಿಕೆಯು ಕುಂದಲಿಲ್ಲ. ದೇವರು 75 ವರ್ಷದಲ್ಲಿ ಅಬ್ರಹಾಮಿಗೆ ವಾಗ್ದಾನ ಕೊಟ್ಟನು. ಆದರೆ ಆ ವಾಗ್ದಾನ 25 ವರ್ಷವಾಯಿತು. ಅವನ ಬರಬರ್ತಾ ಅವನ ಶರೀರ ಮುದುಕನಾದನು, ಅವನ ಹೆಂಡತಿ ಮುದುಕಿಯಾದಳು. ಆದರೂ ಪ್ರೇರೆ ಅವನು ತನ್ನ ಶರೀರ ನಾನು ಮುದುಕನಾದನು, ನನ್ನ ಹೆಂಡತಿ ಮುದುಕಿಯಾದನು ಎಂಬುದೇ ಗುಣಗುಟ್ಟಲಿಲ್ಲ. ಅಂತಹ ಸನ್ನಿವೇಶದಲ್ಲಿ ಅವನು ದೇವರ ಮೇಲೆ ನಂಬಿಕೆ ಇಟ್ಟನು. ನಂಬಿಕೆಯಲ್ಲಿ ಕುಂದಿ ಹೋಗಲಿ. ಹಾಕಿದ ಪ್ರಿಯವತ್ತು ಹಬಕ್ಕೂಕ ಪ್ರವಾದಿಗೆ ದೇವರು ಕೊಟ್ಟ ದರ್ಶನವನ್ನು ಅದು ನೆರವೇರುವ ಸಮಯ ಹತ್ತಿರ ಬರುವಾಗ ಈ ರೀತಿ ಅವನ ಸೌಧದಲ್ಲಿ ಪಾಸ್ ಆಗುವ ಅವನು ದೇವರು ಸ್ತುತಿಸ್ತಾನೆ. ಯಾಕೆಂದರೆ ಅವನಿಗೆ ಗೊತ್ತಿತ್ತು ದೇವರು ಮಾಡಿದ ವಾಗ್ದಾನವನ್ನು ಕೊಟ್ಟು ಅದನ್ನು ನೆರವೇರ್ತದೆ. ಅದಕ್ಕೆ ನಿಮ್ಮ ಜೀವಿತದಲ್ಲಿ ಪ್ರೇರೆ ಇಂಥ ಕಷ್ಟಗಳು, ಸೌಧಗಳು ಮೇಲಿಂದ ಮೇಲೆ ಬರುವಾಗ ನೀವು ದುಃಖ ಪಡಬಾರದು,
ಕೆಟ್ಟ ಮಾತು ಮಾತನಾಡಬಾರ್ದು, ಗುಣಗುಟ್ಟಬಾರ್ದು, ನಗರಾತ್ ಮಾತನಾಡಬಾರ್ದು. ಅದಕ್ಕೆ ನಂಬಿಕೆ ಮಾತನಾಡುವ, ನಂಬಿಕೆಯಿಂದ ಸ್ತುತಿಸಬೇಕು, ನಂಬಿಕೆ ನಡೆಯುವರಬೇಕು. ತಕ್ಕ ಸಮಯ ಬರುವಾಗ ಆ ವಾಗ್ದಾನವು ನೆರವೇರುತ್ತದೆ. ಇಲ್ಲಿ ಅಬ್ರಹಾಮನು ಇಷ್ಟು ತಡವಾದರೂ ಸಹ ಅವನ ನಂಬಿಕೆ ಕುಂದಿ ಹೋಗಲಿಲ್ಲ. 20ನೇ ವಾಕ್ಯದಲ್ಲಿ ಹೀಗೆ ಓದುತ್ತೇವೆ, ದೇವರು ಮಾಡಿದ ವಾಗ್ದಾನ ವಿಷಯದಲ್ಲಿ ಅವನು ಅಪನಂಬಿಕೆಯಿಂದ ಸಂಚರಿತನಾಗಲಿಲ್ಲ. ಪ್ರೇರೆ ಎಂದಿಗೂ ಅಪನಂಬಿಕೆ. ಎಷ್ಟು ಈಗ ಅಬ್ರಹಾಮನಿಗೆ 100 ವರ್ಷ ಆಯಿತು ಪ್ರೇರೆ, ಅವನು ದೇವರು ಕೊಟ್ಟ ವಾಗ್ದಾನಕ್ಕೆ ಅಪನಂಬಿಕೆ ಮಾಡಲಿಲ್ಲ. ಇವತ್ತು ಅನೇಕರು ದೇವರ ಆತ್ಮ ತೋರಿಸ್ತಿದ್ದಾನೆ, ನೀವು ದೇವರು ಕೊಟ್ಟ ದರ್ಶನ, ಕನಸು, ಪ್ರವಾದನೆ, ವಾಗ್ದಾನ ನೆರವೇರಿದ ಕೂಡಲೇ ಅಪನಂಬಿಕೆ ಮಾತನಾಡ್ತೀರಿ. ಇಂದಿಗೂ ಅಪನಂಬಿಕೆ ಮಾಡಬೇಡಿರಿ. ಯಾಕಂದರೆ ದೇವರ ವಾಕ್ಯತೆ 6ನೇ ಕಂಡ ಪುಸ್ತಕದಲ್ಲಿ ದೇವರು ಮನುಷ್ಯನಂತೆ 2 ಮಾತಿನವನಲ್ಲ, ಆತನು ಸುಳ್ಳುಗಾರನಲ್ಲ. ಆತನು ಕೊಟ್ಟ ಮಾತು ನೆರವೇರುವುದು. ಆಕಾಶ ಅಳಿದು ಹೋಗಬಹುದು, ಆದರೆ ದೇವರ ಮಾತು ನೆರವೇರುವುದು ದೃಢವಾಗಿ ನಂಬಬೇಕು. ಅಬ್ರಹಾಮನ ಹಾಗೆ ಎಂದಿಗೂ ಅಪನಂಬಿಕೆಯಿಂದ ಸಂಚರಿತನಾಗಿಲ್ಲ. 21ನೇ ವಾಕ್ಯದಲ್ಲಿ ನೋಡ್ತೇವೆ, ದೇವರನ್ನ ಘನಪಡಿಸುವನಾಗಿ ಆತನ ವಾಗ್ದಾನವನ್ನು ನೆರವೇರಿಸೋದಕ್ಕೆ ಸಮರ್ಥನೆಂದು ಪೂರಾ ಭರವಸೆಟ್ಟು ದೃಢ ನಂಬಿಕೊಳ್ಳೋನಾದನು. ಅಷ್ಟೇ ಅಲ್ಲದೆ 25 ವರ್ಷ ಪ್ರೇರೆ ಅವನು ಎಷ್ಟೊಂದು ಶೋಧನೆ ಬಂದಿರಬಹುದು. ಎಷ್ಟು ಜನ ಅವನಿಗೆ ಮಕ್ಕಳಿಲ್ಲ ಎಂಬುದಾಗಿ ಅವನಿಗೆ ಕೆಟ್ಟ ಮಾತುಗಳನ್ನು ಹೇಳಬಹುದು. ಅಷ್ಟು ಆ 25 ವರ್ಷ ಸಹ ಪ್ರೇರೆ ಅಬ್ರಹಾಮನು ಒಂದಿನ ಕುಂದಿಯೋ ಅವನು ನಮ್ಮಲ್ಲಿ ಕುಂದಲಿಲ್ಲ, ಅಪನಂಬಿಕೆ ಮಾಡಲಿಲ್ಲ, ಸಂಚರಿತನಾಗಲಿಲ್ಲ, ಕುಣುಗುಟ್ಟಲಿಲ್ಲ. ಅದಕ್ಕೆ ಆ 25 ವರ್ಷ ಪ್ರೇರೆ ಅಬ್ರಹಾಮನು ದೇವರು ವಾಗ್ದಾನ ಮಾಡಿ ನಂಬಿಗಸ್ತನು. ಅದು ವಾಗ್ದಾನ ನೆರವೇರಿಸಲು ದೃಢವಾಗಿ ದೇವರನ್ನು ಘನಪಡಿಸಿದನು, ಸ್ತುತಿಸಿದನು. ಇವತ್ತು ನಿಮ್ಮ ಜೀವಿತದಲ್ಲಿ ಪ್ರೇರೆ ದೇವರ ಆತ್ಮನು ಹೇಳ್ತಾನೆ, ಅನೇಕ ಜೀವಿತದಿಂದ ಪರೀಕ್ಷೆಯಲ್ಲಿ ಬಂದಿದ್ದು ನೀವು ಪಾಸಾಗ್ತಾ ಹೋಗ್ತಿದ್ದೀರಿ. ನೀವು ದೇವರು ಪ್ರಶ್ನೆ ಹಾಕಬೇಡಿರಿ ಪ್ರೇರೆ, ನಂಬಿಕೆ ಇಡಿರಿ. ದೇವರು ನಿಮ್ಮ ಸಂಗಡ ಇದ್ದಾನೆ, ದೇವ್ರ ಮೇಲೆ ಜಯವನ್ನು ಕೊಡುತ್ತಾನೆ, ನಿಮ್ಮ ಪ್ರಾರ್ಥನೆ ಕೊಡುತ್ತಾನೆ. ದೇವರ ಪ್ರವಾದನೆ ದರ್ಶನ ನೆರವೇರುವುದು. ಇಷ್ಟೇನು ಅಬ್ರಹಾಮನ ಹಾಗೆ ಅಪನಂಬಿಕೆ ಮಾತನಾಡದೆ, ನಂಬಿಕೆ ಕುಂದಿ ಹೋಗದೆ, ದೃಢಚಿತ್ತರಾಗಿದ್ದುಕೊಂಡು ಎಲ್ಲ ಸನ್ನಿವೇಶದಲ್ಲಿ ದೇವರನ್ನು ಸ್ತುತಿಸುವವರು, ಆರಾಧಿಸುವವರು. ಅಷ್ಟೇ ಅಲ್ಲದೆ ಪ್ರೇರೆ ದೇವರು ಕೊಟ್ಟ ವಾಗ್ದಾನವನ್ನು ಅಥವಾ ಪ್ರವಾದನೆ ಅಥವಾ ದರ್ಶನ ಪದೇ ನೀವು ಮಾತನಾಡಲಿಕ್ಕೂ ಕಲಿಯುವರು ಆಗಬೇಕು. ಎಷ್ಟು ನೀವು ವಾಗ್ದಾನವನ್ನು ಮಾತನಾಡ್ತಾರೋ ಆ ವಾಕ್ಯಕ್ಕೆ ಸೃಷ್ಟಿ ಮಾಡುವ ಸಾಮರ್ಥ್ಯ ಎಷ್ಟು ಮಾತಾಡಷ್ಟು ನಿಮಗೆ ನಂಬಿಕೆ ಬರ್ತದೆ. ಮತ್ತು ಅವನು ಮಾತಾಡಿದ ಹಾಗೆ ಆ ವಾಕ್ಯವು, ಆ ಬೀಜ ನೀವು ಬಿತ್ತುವಾಗ ಅದು ಮೊಳಕೆ ಬಂದು ನೀವು ಏನು ಅರಿಕೆ ಮಾಡ್ತಾರೋ ಹಾಗೆಯೇ ನಿಮಗೆ ಆಶೀರ್ವಾದ ಬರ್ತದೆ. ಆ ರೀತಿ ನೀವು ನಂಬಿಕೆ ದೃಢವಾಗಿ ನಿಲ್ಲಬೇಕು. ಅಬ್ರಹಾಮನಾಗಿ ದೇವರು ಸ್ತುತಿಸಬೇಕು. ಆಗ 20ನೇ ವಾಕ್ಯ ಇರ್ತದೆ, ಆದ್ದರಿಂದ ಆ ನಂಬಿಕೆ ಅವನ ಲೆಕ್ಕಕ್ಕೆ ನೀತಿಯಿಂದ ಎನಿಸಲ್ಪಟ್ಟಿದ್ದು. ಆದ್ದರಿಂದ ಅವನು ನಮ್ಮ ನೀತಿಯಿಂದ ಎನಿಸಲ್ಪಟ್ಟಿದ್ದು. ಮತ್ತು ವಾಗ್ದಾನ ಮಾಡಿದ ಹಾಗೆ ಅಬ್ರಹಾಮ ಮತ್ತು ಸಾರಳಿಗೆ ಒಂದು ಗಂಡು ಮಗು ದೇವರು ಕೊಟ್ಟವರು. ಈ ರೀತಿ ದೇವರು ವಾಗ್ದಾನ ನೆರವೇರಿತು, ದೇವರನ್ನು ಆಶೀರ್ವಾದ ಮಾಡಿದ. ಅದೇ ರೀತಿ ಪ್ರಿಯುತ್ತ ದೇವರು ನಿಮ್ಮ ಜೀವಿತದಲ್ಲಿ ನಿಮ್ಮ ಪ್ರಾರ್ಥನೆ ಉತ್ತರ ಕೊಡಬೇಕಾ, ಆ ದೇವರ ಉದ್ದೇಶ ನಿಮ್ಗೆ ನೆರವೇರಬೇಕಾ? ಈ ರೀತಿಯಲ್ಲಿ ನೀವು ಶೋಧನೆಗಳು ಬರುವಾಗ, ಕಷ್ಟಗಳು ಬರುವಾಗ ಅಪನಂಬಿಕೆ ಮಾಡಬೇಡಿರಿ. ಕರ್ತನ ಸಭೆಯನ್ನು ದೂರ ಬಿಡಿರಿ, ಸೇವಕನ್ನು ದೂರ ಬಿಡಿರಿ, ಕರ್ತನ ಸಭೆ ಬಿಟ್ಟು ಬಿಡಬೇಡಿರಿ. ನಂಬಿಕೆ ದೃಢವಾಗಿ ದೇವರು ಸ್ತುತಿಸುತ್ತಾ, ಕೊಂಡಾಡುತ್ತಾ, ಇನ್ನೊಂದಾಗಿ ಪ್ರಾರ್ಥನೆಯಲ್ಲಿ ಇನ್ನೊಂದು ವಾಕ್ಯದಲ್ಲಿ ಅಭಿವೃದ್ಧಿ ಆಗ್ತಾ ಬಂದರೆ ಒಂದಿನ ನೀವು ನಂಬಿಕೆಯಲ್ಲಿ ಪರಿಪೂರ್ಣತೆ ಬರುವಾಗ ದೇವರು ನಿಮ್ಮ ವಾಗ್ದಾನ ಮಾಡಿದಲ್ಲ, ವಾಗ್ದಾನ ನೆರವೇರುವುದೆಂಬುದಾಗಿ ಈ ಅಬ್ರಹಾಮನ ಮುಖಾಂತರ ನೀವು ಕಲಿತುಕೊಳ್ಳುತ್ತೀರಿ ಪ್ರೇರೆ. ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ, ತಿಮೋತಿಗೆ ಬರೆದ ಮೊದಲನೇ ಪತ್ರಿಕೆ ಅದರಲ್ಲಿ 1ನೇ ಅಧ್ಯಾಯದಲ್ಲಿ 18ರಿಂದ 20ನೇ ವಾಕ್ಯ. ಮಗನಾದ ತಿಮೋತಿಯನೇ, ನಿನ್ನ ವಿಷಯದಲ್ಲಿ ಮುಂಚೆ ಉಂಟಾದ ಪ್ರವಾದನೆಗಳನ್ನು ನಾನು ನೆನೆಸಿ ನೀನು ಅವುಗಳಿಂದ ಧೈರ್ಯಗೊಂಡು ಕ್ರೈಸ್ತರ ದಿವ್ಯ ಯುದ್ಧವನ್ನು ನಡೆಸಬೇಕು ನಿನಗೆ ಆಜ್ಞಾಪನೆ ಮಾಡುತ್ತೇನೆ. ಪ್ರಿಯರೇ, ನೋಡ್ತೇವೆ ಅಪೊಸ್ತಲ ಪೌಲನು ವ್ಯಕ್ತಿಕವಾಗಿ ತಿಮೋತಿಯ ಮೇಲೆ ಕೈ ಇಡಲ್ಪಡುವಾಗ ದೇವರು ಅಪೊಸ್ತಲ ಪ್ರವಾದನೆ ಕೊಡುತ್ತಾನೆ. ಮತ್ತು ಆ ತಿಮೋತಿಯೇ, ನಿನಗೆ ಕೊಟ್ಟ ಪ್ರವಾದನೆಗಳು ನೀನು ಯಾವಾಗಲೂ ನೆನೆಸಿಕೊಂಡು ಕ್ರೈಸ್ತರ ದಿವ್ಯ ಯುದ್ಧವನ್ನು ಮಾಡಬೇಕು ಅಂತ ಜ್ಞಾಪನೆ ಕೊಡ್ತಾನೆ. ಎಂದರ್ಥ ಪ್ರೇರೆ, ಯಾವಾಗ ನಿಮಗೆ ವೈಯಕ್ತಿಕ ಪ್ರವಾದನೆಯು ದರ್ಶನ ಸಿಗ್ತದೋ ಸೈತನ್ಗೆ ಗೊತ್ತಾಗ್ತದೆ. ಅಂದರೆ ಸೈತನ್ಗೆ ಗೊತ್ತುಂಟು ದೇವರು ಸುಳ್ಳುಗಾರನು ಅಲ್ಲ, ದೇವರ ಮಾತು. ಅದಕ್ಕೆ ಸೈತನ್ ಪ್ರೇರೆ ಅದನ್ನು ಕೇಳಿ ಅದು ನೀವು ಆ ಪ್ರವಾದನೆ, ಅದು ದರ್ಶನ, ಕನಸು, ವಾಗ್ದಾನ ಬಿಟ್ಟು ಬಿಡಬೇಕು. ಅದನ್ನು ನಂಬಬಾರದು, ಅಪನಂಬಿಕೆ ಮಾಡಬೇಕು, ದೇವರನ್ನು ಗುಣಗುಟ್ಟಬೇಕು, ದೇವರನ್ನು ದೂರಬೇಕು, ದೂಷಿಸಬೇಕು. ದೇವರ ಸಭೆಯಲ್ಲಿ ಬಿಟ್ಟು ಈ ರೀತಿ ಅಥವಾ ನಾನಾ ರೀತಿಯಲ್ಲಿ ನಿಮಗೆ ಹೋರಾಟ, ಆ ಒಂದು ಆಕ್ರಮಣ ಅಂತ ಮಾನಸಿಕವಾಗಿ ನಿಮಗೆ ಬ್ಯಾಟಲ್ ಆಗುವಾಗ ಅಪೊಸ್ತಲ ಪೌಲನ ತಿಮೋತಿಗೆ ಆ ಪ್ರವಾದನೆ ನೆನೆಸಿಕೊಂಡು ಸೈತನಿಗೆ ಯುದ್ಧ ಮಾಡಬೇಕು ಎಂದರೆ ಎಫೆಸದ ಪತ್ರಿಕೆಯಲ್ಲಿ ಅಪೊಸ್ತಲ ಪೌಲನು ಅತಿ ಸ್ಪಷ್ಟ ಹೇಳ್ತಾನೆ, ನಿಮ್ಮ ಯುದ್ಧವು ಮನುಷ್ಯರೊಟ್ಟಿಗೆಲ್ಲ, ನಿಮ್ಮದು ಅಂಧಕಾರ ದುರಾತ್ಮಗಳು ನೀವು ಹೋರಾಟ ಮಾಡ್ತೀರಿ. ಕಠಿಣ ಉದ್ದೇಶ ಮಾಡಬೇಕು, ಮಾಡಿ ಜಾಸ್ತಿ ನಿಲ್ಲುವುದಕ್ಕೆ ಸಕ್ತರಾಗುತ್ತೆ. ಎಲ್ಲ ಆಯುಧಗಳನ್ನು ಸರ್ವ ಆಯುಧ ಧರಿಸಿಕೊಂಡು ಯುದ್ಧ ಮಾಡಬೇಕು ಎಂದು ಇಲ್ಲಿ ಅಪೊಸ್ತಲ ಪೌಲನು ತಿಮೋತಿಗೆ ಹೇಳ್ತಾನೆ. ಯಾಕೆಂದರೆ
19 ವಾಕ್ಯದಲ್ಲಿ ಈಗ ಹೇಳ್ತಾನೆ, ನಂಬಿಕೆಯನ್ನು ಒಳ್ಳೆಯ ಮನಸ್ಸಾಕ್ಷಿಯನ್ನು ಬಿಡದೆ ಹಿಡ್ಕೋ. ಪ್ರೇರೆ, ನೀವು ದೇವರು ಕೊಟ್ಟ ಪ್ರವಾದನೆ ಕೇಳುವಾಗ, ದರ್ಶನ ನೋಡುವಾಗ, ಕನಸು ಕಂಡುವಾಗ ನಿಮಗೆ ನಂಬಿಕೆ ಬರ್ತದೆ, ದೇವ್ರದ್ದು ಬರುವುದೇ. ಆ ನಂಬಿಕೆಯನ್ನು ಮತ್ತು ಒಳ್ಳೆಯ ಮನಸ್ಸು ಕಡೇ ತನಕ ಕಾಪಾಡಿಕೊಳ್ಳಬೇಕು ಪ್ರೇರೆ, ಅದು ನೆರವೇರಬೇಕಾದರೆ. ಮತ್ತು ನಾವು ನೋಡ್ತೇವೆ, ಕೆಲವರು ಮನಸ್ಸಿನ ಒಳ್ಳೆಯ ಸಾಕ್ಷಿಯನ್ನು ತಳ್ಳಿಬಿಟ್ಟು ಕ್ರಿಸ್ತ ನಂಬಿಕೆ ವಿಷಯದಲ್ಲಿ ಅಡುಗು ಹೊಡೆದು ನಷ್ಟಪಟ್ಟಂತಿದ್ದಾರೆ. ಅದೇ ಕೆಲವರು ಪ್ರೇರಣೆ ಮಾಡ್ತಾರೆ, ಅಷ್ಟು ದೀರ್ಘ ತಾಳ್ಮೆ, ಕಷ್ಟಗಳು ಬರುವಾಗ, ಶೋಧನೆಗಳು ಬರುವಾಗ ಅವರು ಆ ನಂಬಿಕೆಯನ್ನು, ಒಳ್ಳೆಯ ಮನಸ್ಸನ್ನು ಕಾಪಾಡಿದ್ದ ನಿಮಿತ್ತವಾಗಿ ಅವರು ಚಂಚಲರಾಗ್ತಾರೆ, ಅವ್ರ ನಂಬಿಕೆ ಕುಂದು ಹೋಗ್ತಾರೆ, ಅವರ ನಂಬಿಕೆಯು ನಂಬಿಕೆಯಲ್ಲಿ ಅವರು ಸೋತು ಹೋಗ್ತಾರೆ. ಕಾರಣ ಯಾರು ಆತ್ಮಿಕವಾಗಿ ಯುದ್ಧ ಮಾಡೋದಿಲ್ಲೋ, ಯಾರು ದೇವರನ್ನು ಸ್ತುತಿಸಿ ಕೊಂಡಾಡೋದಿಲ್ಲೋ, ಯಾರು ದೇವರ ಧ್ಯಾನ ಮಾಡೋದಿಲ್ಲೋ, ಅವರು ಶೋಧನೆ ಬರುವಾಗ ಅವರಿಗೆ ಅಪನಂಬಿಕೆ ಮತ್ತು ದುರಾತ್ಮ ಕಾಡುತ್ತದೆ. ಅವರು ಒಳ್ಳೆಯ ಮನಸ್ಸು ಕಳೆದುಕೊಳ್ತಾರೆ. ಆಗ ಅವರ ಜೀವಿತದ ನಂಬಿಕೆ ಕುಂದು ಹೋಗ್ತದೆ. ಅಷ್ಟು ದಪ್ಪಳ್ತಾನೆ ಉಮ್ಮೇನೇನು, ಅಲೆಕ್ಸಾಂದ್ರ ಇಂಥವರೇ ಇವರು ದೇವ ದೂಷಣೆ ಬಾರದು ಕಲಿತುಕೊಳ್ಳುವಂತೆ ಇವರನ್ನು ಸೈತಾನನಿಗೆ ಒಪ್ಪಿಸಿಕೊಟ್ಟೆನು. ಉಮ್ಮೇನು ಅಲೆಕ್ಸಾಂದ್ರಿಗೆ ಸಹ ಪ್ರವಾದ ಬಂತು, ಆದರೆ ಆ ಯುದ್ಧ ಅವರು ಮಾಡಿದ ನಿಮಿತ್ತವಾಗಿ ಅವರು ದೇವರನ್ನು ದೂಷಿಸಿದರು. ಅದಕ್ಕೆ ಅಪೊಸ್ತಲನು ಅವರನ್ನು ಸೈತಾನನಿಗೆ ಒಪ್ಪಿಸಿಕೊಟ್ಟನು. ಹಾಗಾದರೆ ನೀವು ತಿಮೋತಿಯಾಗಿರಿ. ತಿಮೋತಿ ಏನು ಮಾಡಿದ, ಆ ಕೊಟ್ಟ ಪ್ರವಾದವನ್ನು ನೆನೆಸ್ಕೊಂಡು ಅಪೊಸ್ತಲನು ಹೇಳಿದ ಹಾಗೆ ಕ್ರೈಸ್ತರ ಯುದ್ಧವನ್ನು ಮಾಡಿದ, ಯುದ್ಧ ವೀರನಾದ. ಅದಕ್ಕೋಸ್ಕರ ಅವನ ಜೀವಿತ ಪ್ರವಾದ ನೆರವೇರಿಸಿಕೊಂಡು ದೇವರನಿಗೆ ಒಂದು ಒಳ್ಳೆಯ ಸೇವಕನನ್ನು ಅಭಿಷೇಕ ಮಾಡಿ ಅವನು ಉಪಯೋಗ ಮಾಡಿದ್ದನ್ನು ನಾವು ಈ ತಿಮೋತಿ ಪುಸ್ತಕದಲ್ಲಿ ನಾವು ಓದುವರಾಗಿದ್ದೇವೆ. ಹಾಗಾದರೆ ನಿಮ್ಮ ಜೀವಿತದಲ್ಲಿ ಒಂದು ದೇವರ ಕರಿಬೇಕೆ ಇರುವುದಾದರೆ, ದೇವರು ನಿಮ್ಮ ಸೇವೆ ಬಗ್ಗೆ ನೀವು ಪ್ರಕಟಣೆ ಕೊಟ್ಟಿರುವುದಾದರೆ, ಆ ಸೇವೆ ಮಾಡಲಿಕ್ಕೆ ನಿಮ್ಮನ್ನು ಒಪ್ಪಿಸ್ಕೊಡಿ ಪ್ರಿಯರೇ. ನಂಬಿಕೆಯಲ್ಲಿ ಸೇವೆ ಮಾಡಿರಿ, ನಂಬಿಕೆಯಲ್ಲಿ ದೇವರಿಗೆ ವಿಧೇಯರಾಗಿರಿ. ಅದೇ ಶೋಧನೆ ಬರುವಾಗ, ಕಷ್ಟಗಳು ಬರುವಾಗ ಅದು ನೋಡಿ ಸೇವೆಯನ್ನು ಬಿಟ್ಟು ಬಿಡಬೇಡ್ರಿ, ಮುಂದೆ ಹೋಗಿರಿ. ದೇವರು ನಿಮ್ಮನ್ನು ಎಲ್ಲದರಲ್ಲಿ ಜಯವನ್ನು ಕೊಡುತ್ತಾರೆ. ನಂಬಿಕೆ ಒಳ್ಳೆ ಕಾಪಾಡಿಕೊಳ್ಳಿ. ಆಗ ನೀವು ಅದರಿಂದ ಜಯ ಹೊಂದುತ್ತೀರಿ ಪ್ರಿಯರೇ. ಒಂದು ವೇಳೆ ನೀವು ಅಪನಂಬಿಕೆ ಮಾಡುವುದಾದರೆ, ಗುಣಗುಟ್ಟುವುದಾದರೆ, ಪ್ರಾರ್ಥನೆ ಜೀವಿತ ಬಿಟ್ಟು ಬಿಡಿದರೆ ಅದು ನಿಮ್ಮ ಜೀವಿತದ ನಂಬಿಕೆ ಕುಂದು ಹೋಗುತ್ತೆ. ಅದಕ್ಕೆ ಅವಕಾಶ ಕೊಡಬಾರದು ಎಂಬುದಾಗಿ ಇಲ್ಲಿ ದೇವರ ಆತ್ಮನ ಪ್ರಿಯರಲ್ಲಿ ತಿಮೋತಿ ಬಗ್ಗೆ ಇಲ್ಲಿ ನಿಮಗೆ ಎಚ್ಚರಿಕೆ ಕೊಡುವನಾಗಿದ್ದಾನೆ ಪ್ರಿಯರೇ. ಈಗ ಎರಡನೇ ಸಂಗತಿ ನೋಡ್ತೇವೆ, ದೇವರ ಮೇಲೆ ಸಂಪೂರ್ಣವಾದ ಭರವಸೆಯನ್ನು ಇಡಬೇಕು. ಯೋಸನ ಪುಸ್ತಕ 14ನೇ ಅಧ್ಯಾಯದಲ್ಲಿ 7ರಿಂದ 13ನೇ ವಾಕ್ಯ ತನಕ. ಯೆಹೋವನ ಸೇವಕನಾದ ಮೋಶೆಯು ಈ ದೇಶವನ್ನು ಸಂಚರಿಸಿ ನೋಡುವುದಕ್ಕೋಸ್ಕರ ಕಾದೇಶ್ ಬಾರ್ನೇದಿಂದ ನನ್ನನ್ನು ಕಳುಹಿಸಿದಾಗ ನನಗೆ 40 ವರ್ಷವಾಗಿತ್ತು. ನನ್ನ ಜೊತೆಯಲ್ಲಿ ಬಂದ ಸಹೋದರರು ಜನರನ್ನು ಎದೆಗಡಿಸಿದರು. ನಾನಾದರೂ ನನ್ನ ದೇವರಾದ ಯೆಹೋವನನ್ನೇ ಸಂಪೂರ್ಣ ನಂಬಿಕೊಂಡು ಯಥಾರ್ಥವನ್ನೇ ಹೇಳಿದ್ದೀನು. ನೋಡ್ತೇವೆ ಇಲ್ಲಿ ಕಾಲೇಬ್ ಪ್ರೇರೆ ಇಲ್ಲಿ ಹೇಳ್ತಾನೆ, ಅವನಿಗೆ 40 ವರ್ಷ ಆಗಿತ್ತು. ದೇವರು ವಾಗ್ದಾನ ಮಾಡಿದ ಆ ಕಾನಾನ್ ದೇಶ ನೋಡಿ ಬಂದ ಸಮಯದಲ್ಲಿ, ಆ ಸಮಯದಲ್ಲಿ ಅಲ್ಲಿ ಕಾಲೇಬ್ ಮತ್ತು ಯೆಹೋಶುವ ಹೇಳಿದರು, ದೇವರು ನಮ್ಮ ಸಂಗಡ ಇದ್ದಾನೆ, ನಾವು ಆ ಉನ್ನತ ನುಂಗಿ ಪುಷ್ಟಿ ಆಗ್ತೇವೆ, ಆ ಕಾನಾನ್ ಪಟ್ಟಣವನ್ನು ಸ್ವಾಧೀನ ಮಾಡ್ತಾ ಅವರು ಹೇಳಿದರು. ಅದೇ ಬೇರೆ ಉಳಿದ 10 ನಾಯಕರು ಅವರು ಅಪನಂಬಿಕೆ ಮಾತನಾಡಿದರು, ಕುಣುಕುಟ್ಟಿದ್ದರು. ಅದರಲ್ಲಿ ಈ ಕಾಲೇಬ್ ಹೇಳ್ತಾನೆ, ನಾನು ಯಥಾರ್ಥವನ್ನೇ ಮಾತನಾಡಿದನು. 9ನೇ ವಾಕ್ಯದಲ್ಲಿ, ಮೋಶೆಯು ಆ ದಿವಸ ನೀನು ಪೂರ್ಣ ಮನಸ್ಸಿನಿಂದ ನಾನು ದೇವರ ಯೆಹೋವನನ್ನು ಹೊಂದಿಕೊಂಡಿದ್ದರಿಂದ ನೀನು ಸಂಚರಿಸಿದ ಪ್ರದೇಶ ನಿನಗೂ ನಿನ್ನ ಸಂತಾನದವರಿಗೂ ಶಾಶ್ವತ ಸ್ವಾಸ್ಥ್ಯವಾಗುವುದೆಂದು ಪ್ರಮಾಣ ಮಾಡಿ ನನಗೆ ಹೇಳಿದನು. ಮೋಶೆ ಕಾಲೇಬ್ ಹೇಳಿದ, ನೀನು ನಂಬುವುದಾದರೆ ನೀನು ನೋಡಿದ ಕಾನಾನ್ ದೇಶವನ್ನು ಸಂಪೂರ್ಣವಾಗಿ ನಿನಗೆ ಸ್ವಾಸ್ಥ್ಯ ಸಿಗುವುದೆಂಬುದಾಗಿ ಮೋಶೆ ಕಾಲೇಬಿಗೆ ಹೇಳುತ್ತಾನೆ. 10ನೇ ವಾಕ್ಯ, ಯೆಹೋವನು ಈ ಮಾತುಗಳನ್ನು ಮೋಶೆಗೆ ಹೇಳಿದಂದಿನಿಂದ ಇಸ್ರಾಯೇಲರು ಅರಣ್ಯದಲ್ಲಿ ಅಳೆಯುತ್ತಿದ್ದ ವರ್ಷಗಳು ಸೇರಿ 45 ವರ್ಷಗಳು ದಾಟಿದವು. ಯೆಹೋವನು ತಾನು ನುಡಿದಂತೆ ಈ ಕಾಲವೆಲ್ಲ ನನ್ನನ್ನು ಜೀವದಿಂದ ಉಳಿಸಿದ್ದಾನೆ. ಈಗ ನಾನು 85 ವರ್ಷದವನಾಗಿದ್ದೇನೆ. ಕಾಲ ಬರ್ತಾನೆ, ದೇವರು ಮೋಶೆ ಮುಖದ ಮಾತನಾಡಿದ ನಂತರ 45 ವರ್ಷಗಳು ದಾಟಿತು. ಈಗ ಕಾಲ 85 ವರ್ಷ ಪ್ರಾಯದವನು. ಆದರೂ ಅವನು ಹೇಳ್ತಾನೆ, ನನಗೆ ಆ ನಂಬಿಕೆ ಉಂಟು ಎಂಬುದಾಗಿ ಹೇಳ್ತಾನೆ. ಏನಂದರೆ ದೇವರು ಕೊಟ್ಟ ವಾಗ್ದಾನ ಅವನು ಪಡೆದುಕೊಳ್ಳುತ್ತೇನೆ ಎಂಬುದಾಗಿ. 11ನೇ ವಾಕ್ಯದಲ್ಲಿ, ಮೋಶೆ ನನ್ನನ್ನು ಕಳುಹಿಸಿದಾಗ ನನಗೆಷ್ಟು ಬಲವಿತ್ತೋ ಈಗಲೂ ಅಷ್ಟಿದೆ. ಯುದ್ಧ ಮಾಡೋದಕ್ಕೂ ವಿಶೇಷ ಕಾರ್ಯಗಳನ್ನು ನಿರ್ವಹಿಸೋದಕ್ಕೂ ನನಗೆ ಮುಂಚಿನಂತೆಯೂ ಶಕ್ತಿ ಇರುತ್ತದೆ. ಈ 85 ವರ್ಷ ಮುದುಕನಾದ ಕಾಲಿ ಬರ್ತಾನೆ, ಅವನು ತನ್ನ ದೇಹವನ್ನು ನೋಡಲಿಲ್ಲ. ಆತರ್ತಾನೆ, 40 ವರ್ಷ ಎಷ್ಟು ನನಗೆ ಬಲ ಇತ್ತು, ಅದೇ ಬಲ ನನ್ನಲ್ಲಿ ಉಂಟು, ನಾನು ಇನ್ನೂ ಯುದ್ಧವನ್ನು ಮಾಡುತ್ತೇನೆ ಎಂಬುದು ಅವನು ಹೇಳುತ್ತಾನೆ. 12ನೇ ವಾಕ್ಯದಲ್ಲಿ, ಈಗಿರಲಾಗಿ ಯೆಹೋವನು ಆ ದಿನದಲ್ಲಿ ಸೂಚಿಸಿದಂಥ ಈ ಪರ್ವತ ಪ್ರದೇಶವನ್ನು ನನಗೆ ಕೊಡು, ಇದರಲ್ಲಿ ಉನ್ನತಪಡಿಸುತ್ತಾರೆಂದು, ಇದರ ಪಟ್ಟಣಗಳು ದೊಡ್ಡವು, ಕೋಟೆ ಕೊತ್ತಲುಗೊಳ್ಳಲು ಆಗಿವೆ ಎಂದು ಆ ಕಾಲದಲ್ಲಿ ನೀನು ಕೇಳಿದೆಯಲ್ಲ.
ಅವರೆಲ್ಲರನ್ನು ಓಡಿಸಿ ಬಿಡುವುದಕ್ಕೋಸ್ಕರ ಯೆಹೋವನು ತನ್ನ ಮಾತಿನನುಸಾರವಾಗಿ ನನಗೆ ಸಹಾಯ ಮಾಡು ಎಂದು ನಿರೀಕ್ಷಿಸಿಕೊಂಡಿದ್ದೇನೆ ಅಂದನು. ಪ್ರೇಲೆ ಯಾಕೋಬನು ಹೇಳ್ತಾನೆ ಕಾಲೇಬನಿಗೆ, ಅಲ್ಲಿ ಉನ್ನತ ಪುರುಷರಿದ್ದಾರೆ. ಆಗ ಆತನು ಕಾಲೇಬ ಹೇಳ್ತಾನೆ, ದೇವರು ನನ್ನ ಸಂಗಡ ಬಂದು ತನ್ನ ಮಾತಿನ ನನಗೆ ಸಹಾಯ ಮಾಡುತ್ತೇನೆ ಆ ಹೊರಡಿಸಿ ಎಂಬುದಾಗಿ ಆ ನಂಬಿಕೆಯಲ್ಲಿ ನಿಲ್ಲಿಸಿಕೊಂಡಿದ್ದವನು. ಅವನ ನಂಬಿಕೆಯಲ್ಲಿ ಅವನು ಕಾಲೇಬನು ಯೋಸನಿಗೆ ಉತ್ತರ ಕೊಡ್ತಾನೆ. ಬರೇ ಅದುಬನ ವಾಕ್ಯದಲ್ಲಿ ಆಗ ಯೆಹೋಶುವನು ಯೆಫುನ್ನೆಯ ಮಗನಾದ ಕಾಲೇಬನ ಆಶೀರ್ವದಿಸಿ ಹೆಬ್ರೋನ ಪಟ್ಟಣವನ್ನು ಅವನಿಗೆ ಸ್ವಾಸ್ಥ್ಯವಾಗಿ ಕೊಟ್ಟನು. ಕೆನಿಜಿನಿಂದ ಯೆಫುನ್ನೆಯ ಮಗ ಕಾಲೇಬನು ಇದು ದೇವರದ ಇವನನ್ನು ಸಂಪೂರ್ಣ ಹೊಂದಿಕೊಂಡದ್ದರಿಂದ ಹೆಬ್ರೋನು ಅವನಿಗೆ ಸ್ವಾಸ್ಥ್ಯವಾಗಿ ಸಿಕ್ಕಿತು. ಪ್ರೇರೆ, ಹಾಗಾದರೆ ಈ ಕಾಲೇಬ್ ಮತ್ತು ಯೋಸೇಫ್ ಪ್ರೇರೆ ಆ 40 ವರ್ಷ ಪ್ರೇರೆ ದೇವರು ವಾಗ್ದಾನ ಮಾಡಿದನು. 6 ಜನರು ಉತ್ತಮವಾದ ಕಾನಾನ ದೇಶ ಕೊಡುತ್ತೆ ಎಂಬುದಾಗಿ ವಾಗ್ದಾನ ಮಾಡಿದ ನಂತರ ದೇವರು ಮೋಶೆ ಮುಖಾಂತರ 12 ನಾಯಕರನ್ನು ಕಳಿಸಿದನು. ಈ 2 ನಾಯಕರು ಮಾತ್ರ ಅದನ್ನು ನೋಡಿ ಅವ್ರ ನಂಬಿಕೆಯಲ್ಲಿ ಮಾತನಾಡಿದರು, ನಂಬಿಕೆ ಅರಿಕೆ ಮಾಡಿದರು. ಆದರೆ ಉಳಿದವರು 19 ನಾಯಕರು ಪ್ರೇರೆ ತನ್ನ ಸಭೆಯ ಎಲ್ಲರಿಗೆ ಅಪನಂಬಿಕೆ ಹೇಳಿದರು. ಅಲ್ಲಿ ದೊಡ್ಡ ದೊಡ್ಡ ಪುರುಷರಿದ್ದಾರೆ, ಅವ್ರು ನಮ್ಮ ನುಗ್ಗುತ್ತೇವೆ, ನಮಗೆ ಸಾಧ್ಯವಾಗುವುದು ಎಲ್ಲರಿಗೆ ಅಪನಂಬಿಕೆ ಹೇಳಿ ಇಡೀ ಸಭೆಯವರು ಮೋಶೆಗೆ ಅವರು ಗುಣಗುಟ್ಟಿದ್ದರು. ಆದರೆ ಈ ಕಾಳೆ ಮತ್ತು ಯೋಸುವ ಈ 40 ವರ್ಷದಲ್ಲಿ ಸಪ್ರೇರೆ ಅವ್ರ ನಂಬಿಕೆಯಲ್ಲಿ ಕುಂದಲಿಲ್ಲ, ಅಪನಂಬಿಕೆ ಮಾಡಲಿಲ್ಲ, ಬೇಸರ ಪಡಲಿಲ್ಲ, ನೀರಸಾಗಲ್ಲ. ಅವ್ರು ದೃಢವಾಗಿ ನಂಬಿಕೆಯಲ್ಲಿ ನಡೆದರು, ನಂಬಿಕೆ ದೃಢವಾಗಿ ವಿದ್ಯಾರದು, ನಂಬಿಕೆ ಮಾತನಾಡಿದ್ರು. ಈಗ ಕಾಲೇಬ್ ಹೇಳ್ತಾನೆ, ನನಗೀಗ 85 ವರ್ಷ ಪ್ರಾಯ, 40 ವರ್ಷದ ಅದೇ ಬಲ ನಲ್ಲಿ ಉಂಟು, ನಾನು ಈಗಲೂ ಆತ್ಮದಿಂದ ಮಾಡ್ತೇನೆ ಎಂದು ಅವನು ಹೇಳ್ತಾನೆ. ಮತ್ತು ಅದೇ ರೀತಿಯಲ್ಲಿ ಆ ಕಾಲೇಬಿನಿದ್ದ ಆ ನಂಬಿಕೆ ಪ್ರಕಾರವಾಗಿ ದೇವರು ಯೋಸೇಫ್ ಹೇಳ್ತಾನೆ, ಆ ಕಾನಾನ ದೇಶವನ್ನು ಕೊಡುವ ಎಂಬುದಾಗಿ. ಹಾಗಾದರೆ ಇವತ್ತು ನಿಮ್ಮ ಜೀವಿತದಲ್ಲಿ ದೇವರು ವಾಗ್ದಾನ ಮಾಡಿದ ವಾಗ್ದಾನಗಳನ್ನು ಪಡೆದುಕೊಳ್ಳಬೇಕಾದರೆ, ದೇವರ ಪ್ರವಾದನೆ ನಿಮ್ಮ ಜೊತೆಯಲ್ಲಿ ಪರಿಪೂರ್ಣ ನೆರವೇರಬೇಕಾದರೆ, ದೇವರ ಕೊಟ್ಟ ಕನಸು ನೆರವೇರಬೇಕಾದರೆ ಈ ರೀತಿ ನಿಮ್ಮ ಜೀವಿತದಲ್ಲಿ ಸೋದಲು ಬರ್ತವೆ. ಕಾಲೇಬ್ ಯೋಸೇಫನಿಗೆ ಬಂದ ಹಾಗೆ ಅದೇ ಆ ಸೋದನೆಯಲ್ಲಿ ನೀವು ಪ್ರೇರೆ ಗುಣಗುಟ್ಟದೆ ಕಾಲೇಬ್ ಯೋಸೇಫ್ ನಂಬಿಕೆ ದೃಢವಾಗಿ ನಿಲ್ಲಬೇಕು, ನಂಬಿಕೆಯಲ್ಲಿ ದೇವರ ವಾಕ್ಯ ವಿದ್ಯಾರಬೇಕು, ನಂಬಿಕೆ ದೇವರು ಸುತ್ತಿಸೋಣಬೇಕು. ಆಗ ದೇವರು ನಿಮ್ಮ ನಂಬಿಕೆಯಲ್ಲಿ ನಿಮ್ಮನ್ನು ಪರೀಕ್ಷಿಸಿಕೊಂಡು ನಂಬಿಕೆಯಲ್ಲಿ ನೀವು ಪರಿಣಿತಿಗೆ ಬಂದ ಸಮಯದಲ್ಲಿ ನಿಮ್ಮ ನಂಬಿಕೆ ಮುಖಾಂತರ, ಈಗ ಕಾಲೇಬನು ತನ್ನ ನಂಬಿಕೆ ಮುಖಾಂತರ ಕಾಣದೆ ಹೊಂದಿಕೊಂಡು ಅದೇ ನಿಮ್ಮ ನಂಬಿಕೆ ಮುಖಾಂತರ ನಿಮ್ಮ ಪ್ರಾತ್ಯುತ್ತರವನ್ನು ದೇವರ ವಾಗ್ದಾನವನ್ನು ದೇವರ ದರ್ಶನವನ್ನು ನಿಮ್ಮ ಜೊತೆ ಹೊಂದಿಕೊಳ್ಳಲಿಕ್ಕೆ ನಿಮಗೆ ಸಾಧ್ಯವಾಗ್ತದೆ ಎಂಬುದಾಗಿ ಈ ಒಂದು ದೃಷ್ಟಾಂತದಲ್ಲಿ ನಾವು ಕಲಿತುಕೊಳ್ಳುತ್ತೇವೆ. ಪ್ರೇರೆ ಇಂದು ವಾಕ್ಯ ನೋಡ್ತೇವೆ, ಕೀರ್ತನೆ 25 ಅದೇ 1-3ನೇ ವಾಕ್ಯ ತನಕ. ಯೆಹೋವನೇ, ನಿನ್ನಲ್ಲಿ ಮನಸ್ಸಿಟ್ಟಿದ್ದೇನೆ, ನನ್ನ ದೇವರೇ ನಿನ್ನನ್ನೇ ನಂಬಿದ್ದೇನೆ, ನನಗೆ ಆಶಾಭಂಗ ಪಡಿಸಬೇಡ, ಸತರು ಉತ್ಸವಕ್ಕೆ ಆಸ್ಪದ ಮಾಡಬೇಡ, ವ್ರತದ್ರೋಹಿಗಳಿಗೆ ಆಶಾಭಂಗವಾಗಬೇಕೇ ಹೊರತು ನಿನ್ನನ್ನು ನಿರೀಕ್ಷಿಸಿದವರಿಗೆ ಎಂದಿಗೂ ಆಗಬಾರದು. ಅಷ್ಟೇ ಅಲ್ಲದೆ ಪ್ರಿಯ, ನೀವು ದಾವೀದನ ಪ್ರಾರ್ಥನೆ ಮಾಡಿದ ದಿನಾಲು ಪ್ರಾರ್ಥನೆ, ದೇವ ನನಗೆ ಬಂದ ಶೋಧನೆಯಲ್ಲಿ ನಾನು ಅವಮಾನಕ್ಕೆ ಒಳಕ್ಕಾಗಬಾರದು, ನನಗೆ 2 ಪಟ್ಟು ಮಾನವನ್ನು 2ರಷ್ಟು ಆಸೆ ಕೊಡಬೇಕು ಪ್ರಾರ್ಥನೆ ಮಾಡಿದರೆ 100% ಪ್ರಿಯ ನಿಮ್ಮ ಪ್ರಾಂತ ಕೇಳಿಕೊಂಡು ಆ ಶೋಧನೆಲ್ಲ ನೀವು ನಿಮ್ಮ ಪಾಸ್ ಮಾಡಿ ದೇವರು ನಿಮಗೆ 2 ಪಟ್ಟು ಆಶೀರ್ವಾದವನ್ನು ಕೊಡುತ್ತಾನೆ. ಅದನ್ನು ನೀವು ಪ್ರಾರ್ಥನೆ ಮಾಡಬೇಕು. ದೇವ ನನಗೆ ಅವಮಾನ ಆಗಲಿಕ್ಕೆ ಬಿಡಬೇಡ, ಸತ್ತರು ಮುಂದೆ ನನಗೆ ಔತಣ ಮೇಲೆ ಸಿದ್ಧಪಡಿಸು. ಈ ರೀತಿ ಪ್ರಾರ್ಥನೆ ಮಾಡಿದ್ರೆ ದೇವರಿಂದಿಗೂ ನಿಮಗೆ ಆಶಾಭಂಗವಾಗಲಿ ಬಿಡುವುದಿಲ್ಲ, ನಿಮ್ಮ ಅದು ಅವಮಾನಕ್ಕೆ ಬದಲಾಗಿ 2 ಪಟ್ಟು ಮಾನ ಕೊಡುತ್ತಾನೆ ಎಂಬುದಾಗಿ ಇಲ್ಲಿ ದಾವೀದನು ಹೇಳ್ತಾನೆ. ಮತ್ತು ಆ ರೀತಿ ಅವನು ಪ್ರಾರ್ಥನೆ ಮಾಡ್ತಾನೆ. ನೀವು ಸಹ ಹಾಗೆ ಪ್ರಾರ್ಥನೆ ಮಾಡುವವರು ಆಗಬೇಕು. ಪ್ರಿಯರೇ, 3ನೇ ಸಂಘ ನೋಡ್ತೇವೆ, ದಿನಾಲೂ ದೇವರ ವಾಕ್ಯಗಳನ್ನು ಆತ್ಮಿಕ ಆಹಾರವನ್ನಾಗಿ ಮಾಡಿಕೊಳ್ಳುವವರು ಆಗಬೇಕು. ಯೆರೆಮೀಯನ ಪ್ರವಾದನೆ ಪುಸ್ತಕ 15ನೇ ಅಧ್ಯಾಯದಲ್ಲಿ 16ನೇ ವಾಕ್ಯ, ನನಗೆ ದೊರೆತ ನಿನ್ನ ಮಾತುಗಳನ್ನು ಆಹಾರ ಮಾಡಿಕೊಂಡೆನು, ನಿನ್ನ ನುಡಿಗಳು ನನಗೆ ಅರ್ಸವೂ ಹೃದಯಂದವೂ ಆದವು. ಪ್ರಿಯರೇ, ಯೆರೆಮೀಯನು ಹೇಳ್ತಾನೆ, ಪ್ರಿಯರೇ ದೇವರ ವಾಕ್ಯಗಳನ್ನು ಅವನು ಆಹಾರ ಮಾಡಿಕೊಂಡೇನು. ಪ್ರಿಯ, ಇವತ್ತು ನಿಮ್ಮ ನಂಬಿಕೆಯಲ್ಲಿ ಆ ಶೋಧನೆಯಲ್ಲಿ ಬರುವಾಗ ನಂಬಿಕೆ ದೃಢವಾಗಿ ನಿಲ್ಲಬೇಕಾದರೆ, ನಂಬಿಕೆಯಲ್ಲಿ ಅಭಿವೃದ್ಧಿ ಆಗಬೇಕಾದರೆ, ನಂಬಿಕೆಯ ಮಾತನ್ನು ಮಾತನಾಡಿಕೊಂಡು ಕೇಳಿ ಅಗ್ನಿಯನ್ನು ನಂದಿಸಬೇಕಾದ್ರೆ ಇಷ್ಟೇ ಯೆರೆಮೀಯನ ಹಾಗೆ ದಿನಾಲು ದೇವರ ವಾಕ್ಯವನ್ನು ಓದುವವರು, ಧ್ಯಾನಿಸುವವರು ಮತ್ತು ಓದಿದ ವಾಕ್ಯ ನಿಮ್ಮ ಆತ್ಮಿಕ ಆಹಾರವನ್ನು ತೆಗೆದುಕೊಳ್ಳಬೇಕು. ಅಂದರೆ ಆ ವಾಕ್ಯವನ್ನು ಧ್ಯಾನ ಮಾಡಿ, ಎಷ್ಟು ವಾಕ್ಯ ಧ್ಯಾನಿಸಿದರೂ ಅಷ್ಟು ವಾಕ್ಯ ನಿಮಗೆ ಆತ್ಮಿಕ ಆಹಾರವಾಗ್ತದೆ. ಆ ವಾಕ್ಯದಲ್ಲಿ ಎಲ್ಲ ಸಾರಾಂಶ ನಿಮಗೆ ಸಿಗ್ತದೆ. ವಾಕ್ಯದ ನಿಮಗೆ ಆತ್ಮ ಬಲಪಡ. ಆ ರೀತಿ ದೇವರ ವಾಕ್ಯವನ್ನು ನಿಮ್ಮ ಆತ್ಮಿಕ ಆಹಾರವನ್ನು ಮಾಡಿದರೆ ಮಾತ್ರವೇ ನಂಬಿಕೆಯಲ್ಲಿ ಕುಂದು ಹೋಗುವುದಿಲ್ಲ. ಒಂದು ವೇಳೆ ಇಂಥ ಸೋದನೆ ಬರುವಾಗ ಒಂದು ವೇಳೆ ನಿಮ್ಮ ಜೀವಿತ ಪ್ರಾರ್ಥನೆ ಕಡಿಮೆ ಆಗ್ತದೋ, ದೇವರ ವಾಕ್ಯ ಓದುವುದು ಕಮ್ಮಿ ಆಗುತ್ತದೆ, ನೀವು ಶೋಧನೆಯಲ್ಲಿ ನೀವು ಮುಳುಗಿ ಹೋಗ್ತೀರಿ, ನಿಮಗೆ ಜಯ ಆಗೋದಿಲ್ಲ. ಅದು ಇಂಥ ಶೋಧನೆ ಬರುವಾಗ ನೀವು ಯೆರೆಮೀಯನಾಗಿ ದೇವರ ವಾಕ್ಯವನ್ನು ಓದಿಕೊಂಡು ಆ ವಾಕ್ಯವನ್ನು ನಿಮ್ಮ ಆಹಾರವನ್ನು ಮಾಡುವುದಾದರೆ
ಎಂಥ ಸೋದರರು ಬಂದರೂ ಸಹ ಪ್ರೇರೇನು ನಂಬಿಕೆ ಹೊಂದಿ ಹೋಗಿದೆ, ನಮಗೆ ಅಭಿವೃದ್ಧಿ ಹೋಗ್ತೀರಿ. ನಿಮ್ಮ ನಂಬಿಕೆ ಮುಖಾಂತರ ದೇವರ ವಾಗ್ದಾನಗಳನ್ನು ಅಥವಾ ಕನಸನ್ನು ಹೊಂದಿಕೊಳ್ಳಲಿಕ್ಕೆ ನಮಗೆ ಸಾಧ್ಯವಾಗ್ತದೆ. ಪ್ರೇರೆ 4ನೇ ಸಂಗತಿ ನೋಡ್ತೇವೆ, ದೇವರು ತನ್ನ ಭಕ್ತರನ್ನು ಉನ್ನತವಾಗಿ ಆಶೀರ್ವಾದ ಮಾಡುತ್ತಾನೆ. ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ 5-9 ವಾಕ್ಯ. ಕ್ರಿಸ್ತ ಯೇಸುವಿನ ಮನಸ್ಸು ನಿಮ್ಮಲ್ಲಿ ಇರಲಿ. ಆತನು ದೇವಸ್ವರೂಪನಾಗಿದ್ದರು, ದೇವರಿಗೆ ಸರಿಸಮಾನಾಗಿರುವುದೆಂಬ ಅಮೂಲ್ಯ ಪದವಿಯನ್ನು ಬಿಡಲನ್ನು ಎಂದೆನಿಸಿದೆ. ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯನಿಗೆ ಸದೃಶನಾದನು. ಈಗ ಆತನು ಆಕಾರದಲ್ಲಿ ಮನುಷ್ಯನಿಗೆ ಕಾಣಿಸಿಕೊಂಡಿದ್ದಾಗ ತನ್ನ ತಗ್ಗಿಸಿಕೊಂಡು ಮರಣವನ್ನು, ಅಂದರೆ ಶಿಲುಬೆ ಮರಣವನ್ನಾದರೂ ಹೊಂದುವಷ್ಟು ವಿಧೇಯನಾದನು. ಈ ಕಾರಣದ ದೇವರು ಆತನು ಅತ್ಯುನ್ನತ ಸ್ಥಾನಕ್ಕೆ ಏರಿಸಿ. ಪ್ರೇರಣೆ ನೋಡ್ತೇವೆ, ನಿಮಗೆ ದೇವರು ಕೊಟ್ಟ ದರ್ಶನ, ಕೊಟ್ಟ ಕನಸು, ಕೊಟ್ಟ ಪ್ರವಾದನೆ ನಿಮ್ಮನ್ನು ನೆರವೇರಬೇಕಾದರೆ ಅಪ್ಪಸ್ತಾನೆ ಯೇಸು ಕ್ರಿಸ್ತನಿಂದ ಆ ಮನಸ್ಸು ನಿಮ್ಮಲ್ಲಿ ಇರಬೇಕು. ಅಂದರೆ ಯೇಸು ಕ್ರಿಸ್ತನ ಮನಸ್ಸು ಎಂದರೆ ಯೇಸು ಕ್ರಿಸ್ತನು ಈ ಭೂಲಕ್ಕೆ ಬಂದಿರುವಾಗ ತನ್ನ ಚಿತ್ತವನ್ನು ಮಾಡಲಿಲ್ಲ. ಅದು ಪ್ರತಿ ಸಲ ದೇವರ ಚಿತ್ತವನ್ನೇ ಮಾಡಲಿ ತನ್ನ ಒಪ್ಪಿಸಿಕೊಟ್ಟನು. ಮತ್ತು ದೇವರ ಚಿತ್ತ ಮಾಡೋದಕ್ಕೆ ಆತನು ಆ ಶಿಲುಬೆ ಮರಣವನ್ನು ಒಂದಷ್ಟು ಆತನು ದೇವರ ಮಗನಾಗಿದ್ದನು. ಆದರೂ ಸಹ ಆತನು ತನ್ನ ಚಿತ್ತ ಮಾಡಲಿಲ್ಲ, ದೇವರ ಚಿತ್ತ ಇತ್ತು. ಅವನು ಕಲ್ವರಿ ಶಿಲುಬೆಯಲ್ಲಿ ಎಲ್ಲ ಮನುಷ್ಯರ ಪಾಪಗಳಿಗೋಸ್ಕರ ಪ್ರಾಣ ಕೊಡಬೇಕು. ಅದೇ ಆತನು ಆ ದೇವರ ಚಿತ್ತಕ್ಕೆ ಪರಿಪೂರ್ಣ ವಿಧೇಯನಾದನು. ಆ ವಿಧೇಯತೆ ದೇವರು ನೋಡಿ ಅವನನ್ನು ಉನ್ನತ ಸ್ಥಾನಕ್ಕೆ ಏರಿಸಿದ. ಅದೇ ರೀತಿಯಲ್ಲಿ ಪ್ರಿಯರೇ, ದೇವರು ಈ ಶೋಧನೆಯಲ್ಲಿ ನಿಮ್ಮ ಜೊತೆ ಬಂದಿರುವಾಗ ಈ ಸೋತು ಹೋಗಿದೆ, ಸೋದರ ಜಯವನ್ನು ಹೊಂದಿಕೊಂಡು ದೇವರ ವಾಗ್ದಾನ ಪ್ರವಾದನೆ ನೆರವೇರಬೇಕಾದರೆ ಯೇಸು ಕ್ರಿಸ್ತನಿಂದ ಆ ಮನಸ್ಸು, ಅಂದರೆ ವಿಧೇಯತೆ ಮನಸ್ಸು, ಪ್ರತಿಯೊಂದು ದೇವರ ಆಜ್ಞೆಗಳಿಗೆ ವಿಧೇಯರಾಗಿ ನಡೆಯುತ್ತಾರೆ. ದೇವರು ನಿಮ್ಮನ್ನು ಎಲ್ಲರಕ್ಕಿಂತಲೂ ಉನ್ನತವಾಗಿ ದೇವರ ಆಶೀರ್ವಾದ ಮಾಡುತ್ತಾನೆ. ದೇವರ ಮೇಲುನಾಗಿದ್ದೇನೆ. ದೇವರು ನಮಗೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿ ದೇವರೇ, ಯೇಸು ಕ್ರಿಸ್ತ ನಮ್ಮಲ್ಲಿ ಸ್ತೋತ್ರವನ್ನು ಕೊಂಡಾಡ್ತೇನೆ. ಈ ಸಂಗಡ ಪ್ರತಿಯೊಬ್ಬರ ಜೀವಿತದಲ್ಲಿ ಆ ನಂಬಿಕೆಯಲ್ಲಿ ಅವರನ್ನು ಅಭಿವೃದ್ಧಿಗೊಳಿಸು. ಯಾರ ಜೀವಿತದಲ್ಲಿ ದರ್ಶನ ಉಂಟು, ಕನಸು ದೇವರು ಅವರು ಬಂದ ಸೋದನೆಯಲ್ಲಿ ಸೋತು ಹೋಗಿದೆ, ಕುಂದಿ ಹೋಗಿದೆ, ನಂಬಿಕೆಯಲ್ಲಿ ಅವರು ಅಭಿವೃದ್ಧಿಗೊಂಡು ಯೇಸು ಕ್ರಿಸ್ತನ ಹಾಗೆ ಅವ್ರನ್ನ ವಾಕ್ಯ ವಿಧಾಯಕೊಂಡು ನೀವು ಎಲ್ಲ ಆಶೀರ್ವಾದಗಳನ್ನು, ವಾಗ್ದಾನಗಳನ್ನು ಅವರ ಜೊತೆ ಅನುಭವಿಸದೆ ಈ ಜನರಿಗೆ, ಈ ವೀಕ್ಷಕರಿಗೆ ಕೃಪೆಯನ್ನು ಕೊಡಬೇಕು ಬೇಡ್ಕೊಳ್ತೇನೆ. ಯೇಸು ಕ್ರಿಸ್ತನ ಪರಿಶ್ರಮದಲ್ಲಿ ಬೇಡ್ತೇನೆ. ಆಮೇನ್. ಪ್ರೈಸ್ ದ ಲಾರ್ಡ್. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ದೇವನಿಗೆ ನಿತ್ಯ ಸ್ತುತಿ